ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಭಾಭವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಅಥಣಿ ತಾಲೂಕಿನ ಶೇಗುಣಿಸಿ ಗ್ರಾಮದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ಭಯಭೀತರಾಗಿರುವ ಮಕ್ಕಳು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಹಾಗೂ ಸಂಗಮ ಟಿವಿ ಮತ್ತು ವಂಶ ನ್ಯೂಸ್ ಸಹಯೋಗದೊಂದಿಗೆ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಕುಶಾಲನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕೊಡ್ಲಿಪೇಟೆಯ ಕಿರಿಕೊಡ್ಲಿ ಮಠದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಗಳು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ತಹಶೀಲ್ದಾರರು ಕಿರಣಜಿ ಗೌರಯ್ಯರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್.ಎಂ. ರಘುಕೋಟಿಯವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಒಳಚರಂಡಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ಮುಖ್ಯ ಭಾಷಣಕಾರರಾಗಿ ಸದಾಶಿವ ಎಸ್ ಪಲ್ಲೇದ್, ದೈಹಿಕ ಶಿಕ್ಷಕರು ಕೊಡಗು ಜಿಲ್ಲೆ ಗೌರವ ಉಪಸ್ಥಿತಿ ಆರ್.ಕೆ. ನಾಗೇಂದ್ರಬಾಬು, ಕಾನೂನು ಸಲಹೆಗಾರರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ರವರು, ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಫಿಲಿಪ್ ವಾಸು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಖಜಾಂಚಿಯಾದ ಭರಮಣ್ಣ ಟಿ ಬೆಟಗೇರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ 2024ರ ಸನ್ಮಾನಿತರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಗಳು, ಕಿರಿಕೊಡ್ಲಿ ಮಠ, ಕೊಡ್ಲಿಪೇಟೆ, ಶ್ರೀಮತಿ ಶಾಂತಿ ಬೀಜೆ, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಬಿಎಸ್ ಸದಾಶಿವ ಶೆಟ್ಟಿ, ಉದ್ಯಮಿಗಳು ಮುಂಬೈ, ಡಿಆರ್ ಪ್ರಭಾಕರ್, ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರು ಕೊಡಗು, ಶ್ರೀಮತಿ ಕಲಾಮಣಿ ಆರ್, ಸಮಾಜ ಸೇವಕಿ ಹಾಗೂ ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಶಾಂತ ಬಿ ಬೆಟಗೇರಿ, ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ಕೊಡಗು ಜಿಲ್ಲಾ ನಿರ್ದೇಶಕರು, ಮುಸ್ತಫಾ ಎಂಎ, ಸಮಾಜ ಸೇವಕರು ಹಾಗೂ ಹರದೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಕಾವೇರಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಸೋಮವಾರಪೇಟೆ, ಶ್ರೀಮತಿ ಜಾನಕಿ ಸಿಎಸ್, ಹಿರಿಯ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೆಬ್ಬಾಲೆ, ಎಎಸ್ ತಮ್ಮಯ್ಯ, ನಿವೃತ್ತ ಶಿಕ್ಷಕರು, ಕುಶಾಲನಗರ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಾರ್ಯಾಧ್ಯಕ್ಷರು ಮತ್ತು ಕುಶಾಲನಗರ ಕೊಡವ ಸಮಾಜದ ನಿರ್ದೇಶಕರು, ಮಧು ಹೆಚ್ಜೆ, ಎಂಎಸ್ಡಬ್ಲ್ಯೂ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಮಕ್ಕಳ ಸಹಾಯವಾಣಿ 1098 ಮಡಿಕೇರಿ, ಬಿಎ ದಿನೇಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಉಪಾಧ್ಯಕ್ಷರು, ಎಚ್ಆರ್ ನಾಗೇಂದ್ರ, ಹೋಟೆಲ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲೆ, ಎಸ್ ಸುಜಾತ, ಆಟೋ ಚಾಲಕಿ, ನೆಲಹುದಿಕೇರೆ, ಕುಶಾಲನಗರ ತಾಲೂಕು ಕೊಡಗು ಜಿಲ್ಲೆ, ರಿಮೋನ್ ಪೊನ್ನಣ್ಣ, ಎಪಿ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಕ್ರೀಡಾಪಟು, ಚಿನ್ನ ಹಾಗೂ ಬೆಳ್ಳಿ ಪದಕ ವಿಜೇತರು ಬೆಂಗಳೂರು, ಎಸ್ಟಿ ಜೋಸೆಫ್, ಕೊಡಗು ಜಿಲ್ಲಾ ಕ್ರೈಸ್ತರ ಸೇವಾ ಸಂಘದ ಅಧ್ಯಕ್ಷರು ಇವರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ ಗಜಮುಖನೇ ವಿನಾಯಕನೇ, ಮಣ್ಣು ಮೂರ್ತಿ ರೂಪದಲ್ಲಿ ನಿನ್ನ ರೂಪಿಸಿ ಕನಕಾಭರಣಗಳಿಂದ ನಿನ್ನ ಸಿಂಗರಿಸಿ, ಮಣ್ಣು ಮೂರ್ತಿ ರೂಪದಲ್ಲಿ ನಿನ್ನ ರೂಪಿಸಿ ಕನಕಾಭರಣಗಳಿಂದ ನಿನ್ನ ಸಿಂಗರಿಸಿ, ಮೋದಕ ನೈವೇದ್ಯವನ್ನು ನಿನಗೆ ಮಾಡಿಸಿ, ಮೋದಕ ನೈವೇದ್ಯವನ್ನು ನಿನಗೆ ಮಾಡಿಸಿ, ಭಕ್ತಿಯಿಂದ ಬೇಡುವೆವು ಕೈ ಜೋಡಿಸಿ, ಭಕ್ತಿಯಿಂದ ಬೇಡುವೆವು ಕೈ ಜೋಡಿಸಿ, ಗಜಮುಖನೇ ವಿನಾಯಕನೇ, ಗಜಮುಖನೇ ವಿನಾಯಕನೇ. ವೇದಿಕೆಯಲ್ಲಿ ಆಸನ್ನರಾಗಿರುವಂತಹ ನಮ್ಮ ಕಿರುಕೊಡ್ಲಿ ಮಠದ ಶ್ರೀಗಳಾದಂತಹ ಸಬಸವ ಸ್ವಾಮಿಯವರ ಪಾದಗಳಿಗೆ ನಮಿಸುತ್ತಾ, ನಮ್ಮ ಕುಶಾಲನಗರ 6ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ
ಆಗಮಿಸಿದಂಥ ಎಲ್ಲ ಗುರು ಹಿರಿಯರು ಹಾಗೂ ಮಿಂಚಿರುವಂಥ ಗಣ್ಯರೇ ಹಾಗೆ ಸನ್ಮಾನಿತರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಕನ್ನಡ ರಾಜ್ಯೋತ್ಸವನ ಹೇಗೆ ನಾವು ಆಚರಣೆ ಮಾಡಬಹುದು, ಹೇಗೆ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಇದರ ಅಧ್ಯಯನಗಳನ್ನ ನಡೆಸಬಹುದು ಅನ್ನೋದ್ರ ಹಿನ್ನೆಲೆ ನಾವು ಆಲೋಚನೆ ಮಾಡಬಹುದು. ಹೇಗಂದ್ರೆ ನಾವು ಹೀಗೆ ಬಾಲ್ಯದಲ್ಲೇ ನಮ್ಮ ಈ ಜೀವನದಲ್ಲಿ ನಾವು ಎಲ್ಲವನ್ನು ಅನುಭವಿಸಿದಾಗ ಮಾತ್ರ ನಮಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಇರ್ತದೆ. ಯಾಕಂದ್ರೆ ನಾನು ಹೋಗುವಂತ ಸಂದರ್ಭದಲ್ಲಿ ಹಿಂದೆ ಬಿಟ್ಟು ಬರ್ತಾ ಇದೆ. ಯಾಕಂದ್ರೆ ಇದೇ ಎತ್ತು ಹೋಗಿದ್ದೆ ತಪ್ಪ ಇತ್ತಿಲ್ಲ, ಹಿಂದೆ ಕೂಸಲು ಎತ್ತು ಹೋಗಿದ್ದೀವಿ ಅಂತ. ಆದ್ರೆ ನಾವು ಜೀವನದಲ್ಲಿ ಇಷ್ಟು ಮುಂದೆ ಬರಕ್ ಸಾಧ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಕ ವೃಂದದವರು ಆಲೋಚನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವ್ರು ಏನೋ ಆಲೋಚನೆ ಮಾಡಿದ್ರು ಅದನ್ನ ಹುಟ್ಟಾಪೂರ್ಣ ಮಾಡುವಂತ ಚಿತ್ರದಲ್ಲಿ ಇವತ್ತು ನಾವಿದ್ದೇವೆ. ಇಂದಿನ ಸುಂದರ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ವರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಪ್ರೆಸ್ ಕ್ಲಬ್, ಸಂಗಮ್ ಟಿವಿ ಹಾಗೂ ವಂಶಿ ಸಂಯೋಗದೊಂದಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟನೆ ನನ್ನನ್ನು ಆಹ್ವಾನಿಸಿದ್ದಾರೆ. ಈ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿ ಅವರೇ, ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಅವರೇ ಹಾಗೂ ರಘುಕೋಟಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವ ಸಮಸ್ತ ಬಂಧುಗಳೇ, ನಿಜಕ್ಕೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಕನ್ನಡ ಭಾಷೆ ಮಾತನಾಡುವ ಸಂಖ್ಯೆ ಕಡಿಮೆಯಾಗುತ್ತಿರುವ ಆತಂಕಕಾರಿ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ವಿಚಾರ ನೆಲ ಜಲ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜಕ್ಕೂ ಪ್ರಶಂಸನೀಯ. ಸಾಮಾನ್ಯವಾಗಿ ಪತ್ರಕರ್ತರೆಂದರೆ ಸುದ್ದಿಗಳನ್ನು ಸಮಾಜಕ್ಕೆ ತಲುಪಿಸುವ ಗುರುತುಗಳ ಜವಾಬ್ದಾರಿಯನ್ನು ನಿರ್ವಹಿಸುವುದನ್ನು ನಾವೆಲ್ಲರೂ ನೋಡಿರುತ್ತೇವೆ. ಆದರೆ ರಘುವರು ಈ ಕಾರ್ಯಕ್ರಮಕ್ಕೆ ಮಾಡದೆ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿರುವ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿರುವ ಶ್ರಮಜೀವಿಗಳನ್ನು ಗುರುತಿಸಿ ಗೌರವಿಸುವ ಮೂಲಕ ಅವರಲ್ಲಿ ಮತ್ತಷ್ಟು ಉತ್ಸಾಹವನ್ನು ತುಂಬುವ ಕೆಲಸವನ್ನು ಮಾಡುವುದು ನಿಜಕ್ಕೂ ಮೆಚ್ಚುವಂತದ್ದು ಎಂದೇ ಹೇಳಬಹುದು. ಚಪ್ಪಾಳೆ ಯಾಕೆ ಹೊಡೆದಿದೆ ಅನ್ನುವಂಥದ್ದೊಂದು ವಿಚಾರವನ್ನ ಚರ್ಚೆ ಮಾಡುವುದಕ್ಕೆ ಹೋಗೋಣ. ಅಕ್ಬರು ಬೀರ್ಬಲ್ಗೆ ಒಂದು ಪ್ರಶ್ನೆ ಕೇಳ್ತಾನೆ, ನೋಡಪ್ಪ, ನಮ್ಮೆಲ್ಲರ ಕಾಲಲ್ಲಿ, ಅಂಗಾಲಲ್ಲಿ, ಅಂಗೈಯಲ್ಲಿ ಕೂದಲಿಲ್ಲ ಯಾಕೆ? ಕಾಲಲ್ಲಿ ಕೂದಲು ಇದ್ದು ಹಿಂದೆ ಸ್ವಾಮಿ, ಎಲ್ಲರೂ ನಡ್ಕೊಂಡು ಎಲ್ಲ ಓಡಾಡ್ತಾರೆ ಆ ಕಡೆ ಈ ಕಡೆ. ಹೀಗಾಗಿ ಕಾಲು ಸೌದು ಹೋಗಿ ಯಾರ ಕಾಲಲ್ಲಿ ಕೂದಲು ಬೆಳೆದಿಲ್ಲ ಸ್ವಾಮಿ. ಹಾಗಾದ್ರೆ ನನ್ನ ಅಂಗೈಯಲ್ಲಿ ಯಾಕೆ ಕೂದಲು ಬೆಳೆದಿಲ್ಲ? ಸ್ವಾಮಿ, ನೀವು ರಾಜರು, ಎಲ್ಲರಿಗೂ ಬಹುಮಾನವನ್ನ ಕೊಟ್ಟು ನಿಮ್ ಕೈ ಸೌದೋಗಿದೆ, ಹೀಗಾಗಿ ಕೂದಲು ಬೆಳೆದಿಲ್ಲ ಸ್ವಾಮಿ. ನನಗೆ ಕೆಲಸ ಇತ್ತು ತುಂಬಾ, ಆದ್ರೂ ಕೂಡ ರಘು ಬಿಡ್ಬೇಕಲ್ಲ, ಒಂದು 50 ಫೋನ್ ಮಾಡಿರೋದು. ನಾನೇನ್ ಮಾಡ್ತಾ ಅಂತ ಹಾಕೊಡ್ತಾ ಇದ್ದೆ. ಅಂದ್ರೆ ಬರ್ತಾ ಇದ್ದಿಂದ 5 ಗಂಟೆಗೆ ಹೊರಟು 10 ಕಾಲಿಗೆ ಬೆಂಗಳೂರು ತಲುಪಿ ಇವ್ರ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೀನಿ. ರಘು, ನಮ್ಗೆ ತುಂಬಾ ಜನ ಇರ್ಬೋದು ಅಭಿಮಾನಿಗಳು, ಆದ್ರೆ ನೀವು ಮಾತ್ರ ವಿಶೇಷ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತ ಹೇಳಿದ್ರೆ ಕೆಲವರು ಪ್ರೀತಿ ನಮ್ಗೆ ಅರ್ಥನೇ ಆಗಲ್ಲ. ಕೆಲವರು ಮಾತ್ರ ಎದುರುಗಡೆ ತೋರಿಸ್ತಾರೆ ಪ್ರೀತಿ, ಕೆಲವು ಪ್ರೀತಿನ ಆ ರಘುವಂತ ಪ್ರೀತಿನ ನನ್ನ ಅಂತರಾಳದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಗಿದೆ ಎಲ್ಲರನ್ನ. ನಮ್ಮ ನಲಿಮುಖೇರಿ ಅವರು ಪಂಚಾಯತಿ ಮೆಂಬರ್ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ನಾನು ಓಲೋ ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು ಲೇಡಿ ಕಾಂಟ್ಯಾಕ್ಟ್ ಇದ್ರು ನಾನು ಐ ಲವ್ ಆಲ್ ಲೇಡೀಸ್. ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ನಿಮ್ಗೆಲ್ಲ ನಾನು ಹೇಳ್ತಾ ಇರೋದು, ಈ ಪುರುಷರ ಮುಂದೆ ನೀವು ಆ ಥರ ಬರಬೇಕು. ನಾನು ಐ ಆಮ್ ಎನ್ಕರೇಜಿಂಗ್ ಯು ಆಲ್. ನೀವೆಲ್ಲ ಒಳ್ಳೆಯವರಾಗಿ ಒಳ್ಳೆ ಕೆಲಸ ಮಾಡಿ ವಿದ್ಯಾವಂತರಾಗಿ ನೀವು ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಈ ಕಡೆ ಎಲ್ಲ ಕೂತಿದ್ದಾರೆ, ಮಕ್ಕಳು ಗಂಡು ಮಕ್ಕಳು ಕೂತಿದ್ದಾರೆ. ಅವ್ರ ಮುಂದೆ ನೀವು ಚಾಲೆಂಜ್ ಮಾಡಿ ಬರ್ಬೇಕು ಅಂತ ನನ್ನ ಆಸೆ ಮಕ್ಕಳೇ. ಅಭೂತಪೂರ್ವವಾದರೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ವ್ಯಕ್ತಿ ಆ ಒಂದು
ವಿಶೇಷತೆಯನ್ನ ಇಲ್ಲಿ ನೀವು ಕಾಣತಕ್ಕಂಥದ್ದು. ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದೀರಿ. ದೇಶದ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯವನ್ನ ಉಜ್ವಲಗೊಳಿಸುವಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಯಾರಾದರೂ ಕೂಡ ಇದ್ರೆ ನಿಮ್ಮ ಮುಂದಿನ ವಿದ್ಯಾರ್ಥಿಗಳು ಮಾತ್ರ ಸಾಧ್ಯ ಆಗ್ತಕ್ಕಂಥ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ 50 ವರ್ಷ ಮೇಲ್ಪಟ್ಟ ಆಜುಬಾಜು ಇರ್ತಕ್ಕಂಥವರು. ಆದರೆ ದೇಶದ ಭವಿಷ್ಯವನ್ನು ಕಟ್ಟುವಂತಹ ವ್ಯಕ್ತಿಗಳು, ಶಕ್ತಿ ಏನಾದರೂ ಇದ್ರೆ ಅದು ನಿಮ್ಮಲ್ಲಿ ಮಾತ್ರ ಇರ್ತಕ್ಕಂಥ. ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡ ಸಂಸ್ಕೃತಿ, ಅದಕ್ಕಾಗಿ ಕನ್ನಡ ಭಾಷೆಯನ್ನ ಉಳಿಸುವ ಪ್ರತ್ಯೇಕವಾದ ವಾದವನ್ನ ಮಾಡಿದಂತ ಅನೇಕ ಘಟನೆಗಳನ್ನ ನಮ್ಮ ಪಲ್ಲೇಸರ್ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಷ್ಟು ವಿಶದವಾಗಿ ನಮಗೂ ಕೂಡ ಅದು ಗೊತ್ತಿರಲಿಲ್ಲ. ಅಷ್ಟೊಂದು ಕಷ್ಟಪಟ್ಟು ನಮ್ಮ ನಾಡು ನುಡಿಗಾಗಿ ಅನೇಕರು ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು, ಶಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡು ಬಂದಿದ್ದೀವಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ನಾಪೋಕ್ಲು ಲಯನ್ಸ್ ಕ್ಲಬ್ ವತಿಯಿಂದ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನರು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಬಿಎಂ ಭಾರತಿ ತಿಳಿಸಿದರು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಲಯನ್ಸ್ ಕ್ಲಬ್ಗೆ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. 1907ರಲ್ಲಿ ಸ್ಥಾಪಿತವಾದಂತಹ ಲಯನ್ಸ್ ಸಂಸ್ಥೆ ದೇಶಾದ್ಯಂತ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. 200 ದೇಶಗಳಲ್ಲಿ ಹಲವಾರು ಘಟಕಗಳನ್ನು ಹೊಂದಿದ್ದು ಸಹಸ್ರಾರು ಮಂದಿ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರು ಸೇವಾ ಮನೋಭಾವನೆಯನ್ನು ರೂಢಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು. ಮನುಷ್ಯರಿಗೆ ತನು, ಮನ, ಧನ ಇದ್ದರೆ ಸಾಲದು, ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಹಿಂದಿನ ತಲೆಮಾರಿನಿಂದ ಇದು ನಡೆದುಕೊಂಡು ಬಂದಿದೆ ಎಂದರು. ಇದೇ ಸಂದರ್ಭ ಕ್ಲಬ್ಬಿನ ನೂತನ ಸದಸ್ಯರಾಗಿ ಜಯಂಡ ರಘುತಿಮ್ಮಯ್ಯ ಹಾಗೂ ಕಸ್ತೂರಿ ತಿಮ್ಮಯ್ಯ ಅವರನ್ನ ಸೇರ್ಪಡೆಗೊಳಿಸಿ ಅವರಿಗೆ ರಾಜ್ಯಪಾಲ ಬಿಎಂ ಭಾರತಿಯವರು ಪ್ರಮಾಣ ವಚನ ಬೋಧಿಸಿ ಹಾಗೂ ಹಿರಿಯ ಸದಸ್ಯರನ್ನ ಗೌರವಿಸಿ ಅಭಿನಂದಿಸಿದರು. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಬಿದ್ದಟಂಡ ಮೇರಿ ಚಿನ್ನಪ್ಪ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಧ್ವಜವಂದನೆಯನ್ನ ಮುಕ್ಕಟ್ಟೀರ ವಿನಯ್ ನೆರವೇರಿಸಿದ ಬಳಿಕ ವಿಶ್ವಶಾಂತಿಗಾಗಿ ಹಾಗೂ ಹಿರಿಯ ಸದಸ್ಯ ಕಲಿಯಂಡ ಅಯ್ಯಣ್ಣ ನಿಧನಕ್ಕೆ 1 ನಿಮಿಷ ಮೌನ ಆಚರಿಸಿ ಪ್ರಾರ್ಥಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಹಿರಿಯ ಸದಸ್ಯರಾದ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿ ಗೀತಾರಾವ್, ಪ್ರಾಂತೀಯ ಅಧ್ಯಕ್ಷರಾದ ಕನ್ನಿಕಾಯಪ್ಪ, ವಲಯ ಅಧ್ಯಕ್ಷರಾದ ಕನ್ನಂಡ ಬೊಳ್ಳಪ್ಪ, ಸುಮಂತ್, ಪ್ರಾಂತೀಯ ರಾಯಭಾರಿ ಮೋಹನ್ ದಾಸ್, ಕಾರ್ಯದರ್ಶಿ ಕುಂಚೆಟ್ಟಿರ ರೇಷ್ಮ ಉತ್ತಪ್ಪ, ಖಜಾಂಚಿ ಕಾಂಡಂಡ ರೇಖಪೊನ್ನಣ್ಣ, ಲಿಯೋ ಕ್ಲಬ್ನ ಅಧ್ಯಕ್ಷರಾದ ಪಿಎಂ ಅಬೀಬ, ಕಾರ್ಯದರ್ಶಿ ಬಿಸಿ ನವಲ್ ನಾಚಪ್ಪ ಸೇರಿದಂತೆ ವಿವಿಧ ಕಡೆಯಿಂದ ಆಗಮಿಸಿದ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು. ಇವತ್ತು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರೋದು ಒಂದು ಲೇಡಿ,
ಮತ್ತು ನನಗೆ ಅಂತೂ ಹೆಮ್ಮೆ ಅಲ್ಲ, ಬೇರೆಯವರಿಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಅದನ್ನು ನಾನು ಹೆಮ್ಮೆ ಅಂತ ಹೇಳ್ಕೊಳ್ಳಲ್ಲ, ಬೇರೆಯವರು ನಮ್ಮನ್ನು ಮೆಚ್ಚಿಸ್ತಾರೆ. ಅವರಷ್ಟು ಮಾಡಿದ್ರಲ್ಲ, ಅಷ್ಟು ಸರ್ವಿಸ್ ಮಾಡಿ ಅಷ್ಟು ಮುಂದೆ ಬಂದು ಈಗ ಒಂದು ಲೇಡಿಯಾಗಿ, ಒಂದು ಗವರ್ನರ್ ಆಗಿ ಒಂದು ಮುಂದೆ ನಿಂತಿದೆ ನೋಡಿ. ಇಂಥ ಅವಕಾಶಗಳನ್ನು ಯಾವಾಗಲೂ ನಮ್ಮ ಲೇಡೀಸ್ ಇಲ್ಲಿ ಇದ್ದಾರೆ. ಇಷ್ಟು ಜನ ನೀವೆಲ್ಲರೂ ಮುಂದೆ ಬರಬೇಕು. ಮುಂದೆ ಸಮಾಜದಲ್ಲಿ ಮುಂದೆ ಬಂದಾಗ ಮಾತ್ರ ಅದು ಹೆಸರು ಅಂತ ಹೇಳೋಕ್ಕೆ ಸಾಧ್ಯ. ಇದ್ರೂ ಸಹ ಪರವಾಗಿಲ್ಲ, ಒಂದು ಸಿಕ್ಕ ಸಂಸ್ಥೆ ಕಟ್ಕೊಂಡು ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು. ಹಾಗೆ ಇವತ್ತು ಲಯನಿಸಮ್ ಅಲ್ಲಿ ಸಹ ನಾವು ನಮ್ಮ ಒಂದು ಮೆಂಬರ್ಶಿಪ್ ಅನ್ನು ಮಾಡಿಕೊಂಡು ಒಂದು 25 ಮೆಂಬರ್ ಒಂದು ಕ್ಲಬ್ ಮಾಡಿಕೊಂಡು ಅದರಿಂದ ಏನು ಸಹಾಯ ಆಗುತ್ತೆ ಜನರಿಗೆ, ನಮ್ಮಿಂದ ಏನು ಪ್ರಯೋಜನ ಆಗ್ತದೆ, ಅದನ್ನು ಹೇಗೆ ಅವರು ಬೆಳೆಸಿ ಉಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಅದನ್ನು ತಿಳ್ಕೊಂಡು ನಾವು ಸೇವೆಯನ್ನು ಮಾಡಬೇಕು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾಲ್ಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಭಾಭವನವನ್ನು ಉದ್ಘಾಟಿಸಲಾಯಿತು. ರೈತನು ಬೆಳೆದ ಕೃಷಿ ಉತ್ಪನ್ನಗಳಿಗೆ ರೈತನೇ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತೆ ಆಗಬೇಕು. ಆಗ ಮಾತ್ರ ರೈತನು ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿಸಿಕೊಂಡು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಿದೆ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ರೈತ ನಾಯಕ ಕೆಎನ್ ಕೆಂಗೇಗೌಡ ರೈತ ಸಭಾಭವನವನ್ನು ಉದ್ಘಾಟಿಸಿ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೈಗಾರಿಕೋದ್ಯಮಿಗಳು ತಮ್ಮ ಕಾರ್ಖಾನೆಯಲ್ಲಿ ಉತ್ಪಾದಿಸುವ ವಸ್ತುಗಳಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತೆ ರೈತರು ಕೂಡ ತಾವು ಬೆಳೆದ ಕೃಷಿ ಉತ್ಪನ್ನಗಳಾದ ಕಬ್ಬು, ಭತ್ತ, ರಾಗಿ, ಜೋಳ, ತೆಂಗು, ರೇಷ್ಮೆ, ತರಕಾರಿ ಸೇರಿದಂತೆ ಎಲ್ಲ ಉತ್ಪನ್ನಗಳಿಗೂ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತಹ ನೀತಿಯು ಜಾರಿಯಾದಾಗ ಮಾತ್ರ ಅನ್ನದಾತನಾದ ರೈತ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರೈತನಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವ ಅಧಿಕಾರ ನೀಡಿಲ್ಲ. ರೈತ ವಿರೋಧಿಯಾಗಿರುವ ಕೇಂದ್ರ ಸರ್ಕಾರವು ರೈತ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸದೆ ಕೈಗಾರಿಕೋದ್ಯಮಿಗಳನ್ನು ಓಲೈಕೆ ಮಾಡುತ್ತಾ ರೈತರ ವಿರೋಧಿಯಂತೆ ಕೆಲಸ ಮಾಡುತ್ತಿದೆಯಲ್ಲದೆ ಕರ್ನಾಟಕ ರಾಜ್ಯಕ್ಕೆ ನೀಡಬೇಕಾದ ಅಗತ್ಯ ಅನುದಾನ ನೀಡದೆ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ. ನಬಾರ್ಡ್ ವತಿಯಿಂದ ರಾಜ್ಯಕ್ಕೆ ನೀಡಬೇಕಾದ 5,500 ಕೋಟಿ ಅನುದಾನದ ಪೈಕಿ ಕೇವಲ 2,300 ಕೋಟಿ ಹಣ ನೀಡಿ 60% ರೈತರ ಹಣಕ್ಕೆ ಕತ್ತರಿ ಹಾಕಿದೆ ಎಂದರು. ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿ 5 ಕೆಜಿಯಿಂದ 10 ಕೆಜಿಗೆ ಪಡಿತರ ಅಕ್ಕಿ ನೀಡಿ ಹಸಿವು ಮುಕ್ತ ಕರ್ನಾಟಕ ರಾಜ್ಯವನ್ನ ನಿರ್ಮಾಣ ಮಾಡಲಾಗಿದೆ. ರಾಜ್ಯದಲ್ಲಿ ವಾಸಿಸುವ ಬಡ ಜನರು ಹಾಗೂ ಶೋಷಿತ ವರ್ಗಗಳ ಜನರು ಹಸಿವಿನಿಂದ ಬಳಲಬಾರದು ಎಂಬ ಸದಾಶಯದಿಂದ 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಲೆಂದು 10 ಕೆಜಿ ಅಕ್ಕಿ ಕೊಡುತ್ತಿದ್ದೇವೆ. ಮಹಿಳೆಯರಿಗೆ ಸರ್ಕಾರಿ ಬಸ್ಸಿನಲ್ಲಿ ಓಡಾಡಲು ಫ್ರೀ ಮಾಡಿದ್ದೇವೆ. ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ನೀಡುವ ಜೊತೆಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಿ ನಿರುದ್ಯೋಗಿ ಯುವಜನರಿಗೆ ಯುವ ನಿಧಿ ಹೆಸರಿನಲ್ಲಿ ಬತ್ತಿ ನೀಡುತ್ತಿದ್ದೇವೆ. ಹಾಲಿಗೆ ಪ್ರತಿ ಲೀಟರ್ 5 ರು ಸಹಾಯಧನ ನೀಡಿ 5 ಲಕ್ಷ ರೂಗಳವರೆಗೆ ಬಡ್ಡಿ ರಹಿತ ಸಾಲ ನೀಡುತ್ತಿರುವುದು ಈ ನಿಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಂಬ ಸತ್ಯ ಅರಿಯಬೇಕೆಂದು ಜನರ ಭಾರಿ ಚಪ್ಪಾಳೆ ನಡುವೆ ತಿಳಿಸಿದರು. ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲವರಾಯಸ್ವಾಮಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಹಾಗೂ ಶಾಸಕರಾದ ಎಚ್.ಟಿ. ಮಂಜು ಸಭೆಯಲ್ಲಿ ಮಾತನಾಡಿದರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಕೆಪಿಸಿಸಿ ಸದಸ್ಯರಾದ ಕೆ.ಡಿ. ಸುರೇಶ್, ಆರ್ಟಿಒ ಮಲ್ಲಿಕಾರ್ಜುನ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಜೋಗಿಗೌಡ, ಉಪಾಧ್ಯಕ್ಷರಾದ ಅಶೋಕ್, ಎಂಡಿ ಕೃಷ್ಣಮೂರ್ತಿ, ಕೋಡಿಮಾರನಹಳ್ಳಿ ದೇವರಾಜು, ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಪಟ್ಟಣದಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಕೃಷಿ ಸಚಿವರು ಇಲ್ಲೇ ಇದ್ದಾರೆ, ಸಹಕಾರ ಸಚಿವರು ಇಲ್ಲೇ ಇದ್ದಾರೆ. ಅದರಿಂದ ಕಡಿಮೆ ಮಾಡಿರೋದ್ರಿಂದ ರೈತರಿಗೆ ತೊಂದರೆ ಆಗೋದು. ಇಂಥ ಕೋಆಪರೇಟಿವ್ ಸೊಸೈಟಿಗಳೆಲ್ಲ ಸಹಾಯ ಮಾಡ್ತಾ ಇದ್ದೇವೆ, ಅದು ಬೇರೆ ವಿಚಾರ. ಈಗ ಇಲ್ಲಿ ಕ್ಯಾರ್ಪೇಟೆ ಕಸ್ಬಾ ಪತ್ತಿನ ಸಹಕಾರ ಸಂಘ ಮಾಡ್ತಾ ಇದೆ. ಎಷ್ಟು 10 ಕೋಟಿ ಕೊಡ್ತಾ ಇದ್ದೀರಲ್ಲ ನೀವು. ನೀವೆಷ್ಟು ನಿಮ್ಮ ಊರು? ಇದಕ್ಕಿಂತ ಡಬಲ್ ಇದೆ. ಇದಲ್ದೇನೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದೇ ಸುಮಾರು 27,000 ಕೋಟಿ. ಯಾಕಂದ್ರೆ ರೈತರಿಗೆ ಗೊಬ್ಬರ ಬೇಕು ಸಕಾಲದಲ್ಲಿ ವ್ಯವಸಾಯ ಮಾಡಕ್ಕೆ, ರೈತರಿಗೆ ಬೀಜ ಬೇಕು, ರೈತರಿಗೆ ಔಷಧಿ ಮಾಡಬೇಕು. ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆಯಾಗಿದೆ. ನಮಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಿದೆ. ಕೆಲವು ಕಡೆ ಪ್ರವಾಹ ಬಂದಿರ್ಬೋದು, ಬಟ್ ಅದರಿಂದ ನಮಗೆ ರಸ್ತೆಗಳು ಕೂಡ ಕೆಟ್ಟೋಗಿದ್ದಾವೆ.
ನನಗೆ ಈಗ ತಾನೇ ಮಂಜು ನಿಮ್ಮ MLA ಒಂದು ಇದು ಕೊಟ್ಟರು, ಎಲ್ಲ ಕೆರೆ ಏರಿಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಬ್ರಿಡ್ಜ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದ್ರು. ಮತ್ತೆ ನಮ್ಮ ಚಂದ್ರಶೇಖರ್ ಕೂಡ ಹೇಳಿದ್ರು ಹೋಗಿದೆ, ಮತ್ತೆ ದೇವರಾಜ್ ಕೂಡ ಹೇಳಿದ್ರು, ಬಹಳ ಜನ ಹೇಳಿದ್ರು. ನಿಜ ಅದಾಗಿರೋದು ಮಳೆ ಜಾಗದಿಂದ ಆಗಿರೋದು. ಯಾಕಾಗಿದೆ ಅಂತಂದ್ರೆ ಕಳೆದ 5 ವರ್ಷ ಹೊಸದಾಗಿ ರಸ್ತೆಗಳನ್ನೇ ಮಾಡಲಿಲ್ಲ, ಗುಂಡಿನೇ ಮುಚ್ಚಲಿಲ್ಲ. ನೀನು ಈಗ ಅಕ್ಕಿ ಕೊಂಡ್ಕೊಂಡು ಊಟ ಮಾಡೋದು, ನಾವು 5 kg ಅಕ್ಕಿ ಮತ್ತೆ 5 kgಗೆ ಬೇಕಾದ ಎಷ್ಟು ಹಣ ಆಗ್ತದೆ ಅಷ್ಟು ಹಣ ಕೊಟ್ಬಿಡ್ತೀವಿ, 10 kg ಕೊಡ್ತೀವಿ. 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಇಲ್ಲ? ನಿಮ್ಗೆಲ್ಲ ಬರ್ತಾ ಇದೆಯಾ? ಕೈ ಎತ್ತಿ ನೋಡ, ಯಾರ್ಯಾರು ಬರ್ತದೆ? ಒಂದು ತಿಂಗಳಿಗೆ 40,000 to 50,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಮಳೆ ಬಿಸಿಲು ಗಾಳಿ ಅನ್ನದೆ ಸೇವೆಯನ್ನ ಮಾಡಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತು ಇದೆಯಲ್ಲ, ಆ ವಸ್ತುವಿಗೆ ಬೆಲೆ ಕಟ್ಟತಕ್ಕಂಥವನು ಕೊಡ್ತಕ್ಕಂಥವನು. ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ವಿಪರ್ಯಾಸ. ಇದು ಎಲ್ಲಿನವರೆಗೆ ರೈತ ಉತ್ಪಾದಿತ ವಸ್ತುವಿಗೆ ಅವನೇ ಬೆಲೆಯನ್ನು ನಿಗದಿ ಮಾಡತಕ್ಕಂಥ ಆರ್ಥಿಕ ಶಕ್ತಿ ಬರುವುದಿಲ್ಲ, ಅಲ್ಲಿಯವರೆಗೂ ಕೂಡ ಸರ್ಕಾರದ ಆಶೀರ್ವಾದ ಈ ಗ್ರಾಮೀಣ ಭಾಗದ ರೈತರ ಮೇಲೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಎಲ್ಲ ರೈತರ ಪರ ಕಾರ್ಯಕ್ರಮಗಳನ್ನ ಜಾರಿ ಮಾಡಿರ್ತಕ್ಕಂಥ. ಹಾಗೆ ಹೈನುಗಾರಿಕೆನೂ ಅಷ್ಟೇ. ಇವತ್ತು ಹಳ್ಳಿನಲ್ಲಿ ಏನಾದರೂ 10 ದಿವಸಕ್ಕೆ ವಾರಕ್ಕೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರೆ ಆಯ್ತು ಹೇಳಿದ್ದಾಯ್ತು ಕೂತ್ಕೊಂಡ್ಬಿಡ್ತೀವಿ. ಆತನ ಆನಂದದಲ್ಲಿ ಪ್ರಾರಂಭ ಮಾಡಿದಂಥದ್ದು ನಮ್ಮ ರಾಜ್ಯಕ್ಕೂ ಕೂಡ ಬಂದು 50 ವರ್ಷ ಗತಿಸಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತನಿಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂಥ ತೀರ್ಮಾನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥದ್ದು. ರೈತನ ಉತ್ಪಾದಿತ ವಸ್ತುವಿಗೆ ಅವರಿಗೆ ಸಮಂಜಸವಾದಂತಹ ಬೆಲೆ ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ 5 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು, ಜಾರಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇದನ್ನ ನಾವು ಯಾವತ್ತೂ ಕೂಡ ಮರೆಯೋಗಿಲ್ಲ. ಸಿಗ್ಗಾವಿ ಚನ್ನಪಟ್ಟಣದಲ್ಲೂ ಸಹ 13,000 25,000 ಅಂತರದಲ್ಲಿ ಗೆದ್ರು. ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಗಮನಿಸ್ತೀರಾ ಅಂತೀನಿ. ಸಂಡೂರು ಒಂದೇ ಗೆಲ್ಲೋದು ಅಂತಿದ್ರು. 3 ಕ್ಷೇತ್ರವನ್ನ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಇವತ್ತು ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದ 3 ಕ್ಷೇತ್ರ ಜನ ಮಾಡಿದ್ದಾರೆ. ನಾಳೆ ಅದೆಲ್ಲವೂ ಸಹ ಕಳೆದ 1.5 ವರ್ಷದಲ್ಲಿ ಏನು ಟೀಕೆ ಟಿಪ್ಪಣಿ ಮಾಡಿದ್ರು ಮತ್ತು ಏನೇನು ನಾವು ಅಭಿವೃದ್ಧಿ ಮಾಡಿದ್ದೀವಿ, ಏನ್ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ಅದಕ್ಕೆ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನ ನಾಳೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಸೊಸೈಟಿ ಈ ಜಿಲ್ಲೆನಲ್ಲಿ 3ನೇ ಸೊಸೈಟಿ. ಮೊದಲನೇದು ಕಿಕ್ಕೇರಿ, 2ನೇದು ಹೊಸೊಳಲು, 3ನೇದು ನಮ್ಮ ಕಸ್ಬಾ ಇವತ್ತು ಕ್ಯಾರ್ಪೇಟೆಯ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು DC ಬ್ಯಾಂಕಿಂದ 11 ಕೋಟಿ ಸಾಲ ವಿತರಣೆಯನ್ನ ನಮ್ಮ DC ಬ್ಯಾಂಕ್ನವರು ಮತ್ತು ಪುರುಷೋತ್ತಮ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ಬಡ್ಡಿ ರಹಿತ ಸಾಲ 8.5 ಲಕ್ಷ, 8.5 ಕೋಟಿ ರೈತರಿಗೆ, 2.5 ಕೋಟಿ ಮಹಿಳೆಯರಿಗೆ ಬಡ್ಡಿ ಶೂನ್ಯ ಬಡ್ಡಿನಲ್ಲಿ ಇವತ್ತು ವಿತರಣೆ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಈ ಸಿಗ್ಗಾವಿ ಚನ್ನಪಟ್ಟಣದಲ್ಲೂ ಸಹ 13,000 25,000 ಅಂತರದಲ್ಲಿ ಗೆದ್ರು. ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಗಮನಿಸ್ತೀರಾ ಅಂತೀನಿ. ಸಂಡೂರು ಒಂದೇ ಗೆಲ್ಲೋದು ಅಂತಿದ್ರು. 3 ಕ್ಷೇತ್ರವನ್ನ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಇವತ್ತು ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದ 3 ಕ್ಷೇತ್ರ ಜನ ಮಾಡಿದ್ದಾರೆ. ನಾಳೆ ಅದೆಲ್ಲವೂ ಸಹ
ಕಳೆದ 1.5 ವರ್ಷದಲ್ಲಿ ಏನು ಟೀಕೆ ಟಿಪ್ಪಣಿ ಮಾಡಿದ್ರು ಮತ್ತು ಏನೇನು ನಾವು ಅಭಿವೃದ್ಧಿ ಮಾಡಿದ್ದೀವಿ, ಏನ್ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ಅದಕ್ಕೆ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನ ನಾಳೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಸೊಸೈಟಿ ಈ ಜಿಲ್ಲೆನಲ್ಲಿ 3ನೇ ಸೊಸೈಟಿ. ಮೊದಲನೇದು ಕಿಕ್ಕೇರಿ, 2ನೇದು ಹೊಸೊಳಲು, 3ನೇದು ನಮ್ಮ ಕಸ್ಬಾ. ಇವತ್ತು ಕ್ಯಾರ್ಪೇಟೆಯ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು DC ಬ್ಯಾಂಕಿಂದ 11 ಕೋಟಿ ಸಾಲ ವಿತರಣೆಯನ್ನ ನಮ್ಮ DC ಬ್ಯಾಂಕ್ನವರು ಮತ್ತು ಪುರುಷೋತ್ತಮ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ಬಡ್ಡಿ ರಹಿತ ಸಾಲ 8.5 ಲಕ್ಷ, 8.5 ಕೋಟಿ ರೈತರಿಗೆ, 2.5 ಕೋಟಿ ಮಹಿಳೆಯರಿಗೆ ಬಡ್ಡಿ ಶೂನ್ಯ ಬಡ್ಡಿನಲ್ಲಿ ಇವತ್ತು ವಿತರಣೆ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕ್ಯಾರ್ಪೇಟೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ಡಿಸೆಂಬರ್ 16 ಮತ್ತು 17ರಂದು ನಡೆಯಲಿರುವ ತಬಲಿಗ್ ಜಮಾಅತ್ ಧಾರ್ಮಿಕ ಸಭೆಯ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ಡಿಸೆಂಬರ್ 16 ಮತ್ತು 17ರಂದು ಮಂಡ್ಯ ಜಿಲ್ಲಾ ಮಟ್ಟದ ತಬಲಿಗ್ ಜಮಾಅತ್ ಇಜಿತಮ್ಮ ಧಾರ್ಮಿಕ ಸಮ್ಮೇಳನ ಅಂಗವಾಗಿ ಪೂರ್ವಭಾವಿ ಸಭೆಯು ಮಾಜಿ ಶಾಸಕರಾದ ಅನ್ನದಾನಿಯವರ ನೇತೃತ್ವದಲ್ಲಿ ನಡೆಯಿತು. ಹಿಂದೂ, ಮುಸ್ಲಿಂ, ಕ್ರಿಸ್ತ ಸೇರಿದಂತೆ ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ಭಾರತೀಯ ಸಂಸ್ಕೃತಿಯು ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಮಾಜಿ ಶಾಸಕ ಅನ್ನದಾನಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮ ಪಂಚಾಯಿತಿಯ ದನಗೂರು ಗ್ರಾಮದಲ್ಲಿ ಡಿಸೆಂಬರ್ 16 ಮತ್ತು 17ರಂದು ನಡೆಯಲಿರುವ ಒಬ್ಬರಿಗೆ ಕೇಡು ಬಯಸಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ಧಾರ್ಮಿಕ ಸಂದೇಶವು ಯಾವುದೇ ಧರ್ಮದಲ್ಲಿಯೂ ಇಲ್ಲ. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಆಶಯಗಳು ಹಾಗೂ ಧಾರ್ಮಿಕ ಸಂದೇಶವನ್ನ ನಾಡಿಗೆ ಬಿತ್ತರಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ವಾಸಿಸುವ ಎಲ್ಲ ಧರ್ಮೀಯರನ್ನ ಒಳಗೊಂಡಂತೆ ಎಂದು ಪೂರ್ವಭಾವಿ ಸಭೆಯನ್ನ ನಡೆಸುತ್ತಿರುವುದು ಸ್ವಾಗತವಾಗಿದೆ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ವಿಶ್ವದಲ್ಲಿಯೇ ಯಾವುದೂ ಇಲ್ಲ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರವಿ ಮಾತನಾಡಿ, ಭಾರತ ರತ್ನ APJ ಅಬ್ದುಲ್ ಕಲಾಂ, ಸ್ವಾತಂತ್ರ್ಯ ಹೋರಾಟಗಾರರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಾಡಿಗೆ ನೀಡಿರುವ ಕೊಡುಗೆಗಳು ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿವೆ. ನಮ್ಮ ರಾಜ್ಯ ಸೇರಿದಂತೆ ದೇಶದ ಉನ್ನತಿಗೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಕೊಡುಗೆ ಅಪಾರವಾಗಿದೆ ಎಂದರು. ಮಳವಳ್ಳಿ ತಾಲೂಕು ಸ್ಥಳೀಯ ಮುಖಂಡರಾದ ಮಳವಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಮಾದೇಗೌಡ, ಮಳವಳ್ಳಿ ತಾಲೂಕು JDS ಅಧ್ಯಕ್ಷರಾದ ವಿಶ್ವನಾಥ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಮಾದೇಗೌಡ, DT ರಮೇಶ್, ಮಹದೇವ್, ಪ್ರಭುಲಿಂಗ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿಲ್ಪಾ ಬಸವರಾಜು, ರಿಜ್ವಾನ್, ಜಯರಾಮೇಗೌಡ, ಮಲ್ಲೇಗೌಡ, ಮಸಾವಿರ್ ಖಾನ್, ಗಿಜರ್ ಅಹಮದ್, ದನ್ಗೂರು ಗ್ರಾಮ ಪಂಚಾಯಿತಿ PDO ಮಹದೇವ್ ಸೇರಿದಂತೆ ಗ್ರಾಮ ದೇವತೆ ಪುರ, ನಂಜೇಗೌಡನ ದೊಡ್ಡಿ, ನಡಕಲಪುರ, ಹಲಸಹಳ್ಳಿ, ಬಸವನಪುರ, ಬಾಣಸಮುದ್ರ ಸೇರಿದಂತೆ 100ಕ್ಕೂ ಹೆಚ್ಚು ಮುಸ್ಲಿಂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ 500ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ಹಾಗೂ ಸಾರ್ವಜನಿಕರು ಇಸ್ತಮ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು. ألم يجدك يتيما ووجدك ضالا فهدى. ಇವತ್ತು 16 ಮತ್ತು 17ನೇ ತಾರೀಕು ಈ ನಮ್ಮ ದನಗೂರು ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ತಬ್ಲಿಗ್ ಜಮಾತ್ ಇಜ್ತಿಮಾ ಇದು ಧಾರ್ಮಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ, ನಾವು ಹಿಂದೂಗಳೆಲ್ಲ ನೀವು ಯಾಕೆ ಕರೆದಿದ್ದೀರಿ ಅಂದ್ರೆ ನಾವೆಲ್ಲ ನಿಮ್ ಜೊತೆ ನಿಂತು ನಿಮ್ಗೊಂದು ರೀತಿ ಸಹಕಾರ ಕೊಡ್ಲಿಕ್ಕೆ, ಸಪೋರ್ಟ್ ಮಾಡ್ಲಿಕ್ಕೆ ಇರ್ಲಿ ಅಂತ ನಮ್ಮನ್ನೆಲ್ಲ ಕರೆದಿದ್ದೀರಿ. ಅದು ಬಹಳ ಸಂತೋಷ. 10ನೇ ಶತಮಾನದಲ್ಲೇ ಪಂಪ ಅವರು ಆದಿಕವಿ ಅಂತ ಕರಿತೀವಿ ನಾವು. ಹಳಗನ್ನಡದ ಕವಿ, ಹೊಸಗನ್ನಡ, ವಚನ ಕನ್ನಡ ಸಾಹಿತ್ಯ ಪ್ರಾರಂಭವಾದಕ್ಕೂ ಮೊದಲೇ ಪ್ರಾರಂಭದಲ್ಲಿ ಹಳಗನ್ನಡ ಕವಿ ಯಾರಪ್ಪ ಅಂದ್ರೆ ಪಂಪ, ಆದಿಕವಿ ಅಂತ. ಅವರು ಒಂದು ಮಾತು ಹೇಳಿದ್ದಾರೆ, ಮಾನವ ಜಾತಿ ತಾನೊಂದೇ ಒಲಂ. ಮಾನವ ಜಾತಿ ತಾನು ಒಂದೇ ಒಲಂ ಅಂದ್ರೆ ಮನುಷ್ಯನ ಆಗಿ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ಸಮಾಜದಲ್ಲಿ. ಅವನು ಮುಸಲ್ಮಾನರಾಗಿರ್ಲಿ, ಕ್ರಿಶ್ಚಿಯನ್ರಾಗಿರ್ಲಿ, ಸಿಖ್ರಾಗಿರ್ಲಿ, ಜೈನರಾಗಿರ್ಲಿ, ಹಿಂದೂ ಆಗಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಸಮಾಜಕ್ಕೆ ಸೇರಿರ್ಲಿ, ಯಾರೋ ಹುಟ್ಟುವಾಗ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತಕ್ಕಂಥ ಮಗು ಅರ್ಜಿ ಹಾಕೊಂಡೇನು ಹುಟ್ಟಲ್ಲ ಸಮಾಜದಲ್ಲಿ. ಅಥವಾ ಹಿಂದೂ ಆಗಿ ಹುಟ್ಟಬೇಕು ಅಂತ ಹೇಳಿ ಹುಟ್ಟಲ್ಲ. ಅವ್ನು ಸ್ವಲ್ಪ ಬುದ್ಧಿ ಬಂದ್ಮೇಲೆ ನೀವೇನ್ ಟೋಪಿ ಹಾಕ್ತೀರ ಅವ್ನಿಗೆ, ಆಮೇಲೆ ನಾನು ಮುಸಲ್ಮಾನರ ಅಂತ ತಿಳ್ಕೊತಾನ. ಅವ್ನ ಧರ್ಮವನ್ನ ಬೋಧನೆ ಮಾಡವ.
ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ನಾ ಹಿಂದೂ ಧರ್ಮದವನು ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಮೊದಲೇ ಅವ್ನಿಗೆ ಏನು ಗೊತ್ತಿರೋದಲ್ಲ. ಈ ಭೂಮಿಗೆ ಬರೋಕ್ಕೂ ಮೊದಲೇ ಯಾವುದೇ ಮಗು ಆಗ್ಲಿ, ಯಾವುದೇ ಮನುಷ್ಯನಾಗ್ಲಿ, ನಾನು ಇಂಥ ಜಾತಿನಲ್ಲಿ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡೇನು ಬರಲ್ಲ. ಅನೇಕ ಕವಿಗಳು, ಮುಸಲ್ಮಾನರ ಕವಿಗಳು, ಉದಾಹರಣೆಗೆ ನಿಸಾರ್ ಅಹಮದ್ ನನಗೆ ಬಹಳ ಅಚ್ಚುಮೆಚ್ಚಿನ ಗುರುಗಳು. ನಾನೊಬ್ಬ ಕನ್ನಡದ ವಿದ್ಯಾರ್ಥಿಯಾಗಿ, ಕನ್ನಡದ ಸಾಹಿತಿಯಾಗಿ ಹೇಳ್ತಾ ಇದ್ದೀನಿ. ಎಂತ ಅದ್ಭುತವಾದಂತ ಪದ್ಯ ಬರೀತಾರೆ ಅವರೊಂದು. ಅಂದ್ರೆ ಯಾವ ಕನ್ನಡದ ಕವಿಗೂ ಕೂಡ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಸ್ವಾರಸ್ಯಕರವಾದಂತ ಪದ್ಯಗಳನ್ನ ಕನ್ನಡದಲ್ಲಿ ರಚನೆ ಮಾಡ್ತಕ್ಕಂತ ಶಕ್ತಿಯನ್ನ ಉಳ್ಳಂತವ್ರು ನಿಸಾರ್ ಅಹಮದ್ ಅವರು. ಉದಾಹರಣೆಗೆ ನೀವು ಕೇಳಿರ್ತೀರಿ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತನ ಬಳುಕಿನಲ್ಲಿ, ಸಹ್ಯಾದ್ರೆಯ ಲೋಕದೆದುರು ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತ. ಎಂತ ಅದ್ಭುತ ಕವಿ ಅಂತಂದ್ರೆ ಬಹಳ ಹೆಸರು ಮಾಡಿರ್ತಕ್ಕಂಥ ಕವಿ. ನಮ್ಮ ಅಣ್ಣ ಹೇಳ್ತಾ ಇದ್ರು ಈಗ ಅಬ್ದುಲ್ ಕಲಾಂ ಅವ್ರ ಬಗ್ಗೆ. ಅವ್ರಿಗೆ ನಾವು ಧರ್ಮ ಕಟ್ಟಕ್ಕಾಗುತ್ತಾ, ಜಾತಿ ಕಟ್ಟಕ್ಕಾಗುತ್ತಾ? ನಿಸಾರ್ ಅಹಮದ್ ಅವ್ರಿಗೆ ಯಾವ ಭಾಷೆಯ ಕವಿ ಅಂತ ಹೇಳ್ತೀರಿ, ಯಾವ ಧರ್ಮದವರು ಅಂತ ಹೇಳ್ತೀರಿ? ಹೆಸರಿನಲ್ಲಿ ನಿಸಾರ್ ಅಹಮದ್ ಅಂತ ಇರ್ಬೋದು, ಆದ್ರೆ ಅವರ ಹೋರಾಟ ಮತ್ತೆ ಅವರ ಬರವಣಿಗೆ ಎಲ್ಲವೂ ಕೂಡ ಕನ್ನಡಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ನಿಸಾರ್ ಅಹಮದ್ ಅವರು. ಅದರಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಾವೆಲ್ಲರೂ ಸೇರಿದ್ದೀವಿ. ಅದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲರೂ ಕೂಡ ಸೇರಿದ್ದೀವಿ. ನಿಮ್ಗೆ 16, 16, 17ನೇ ತಾರೀಕು ಈ ಗ್ರಾಮದಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ, ನೀವು ಮಾಡ್ತಾ ಇರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ. ಜೊತೆಗೆ ನಾನು ಶಾಸಕನಾಗಿದ್ದಾಗ, ಯಾರು ತಪ್ಪು ತಿಳಿಬೇಡಿ, ಬೇರೆ ಪಾರ್ಟಿಯವರು, ನಾವು ಹೇಳ್ಕೊಳ್ತೀವಿ, ನಿಮ್ಮದು ನೀವು ಬೇಕಾದ್ರೆ ಹೇಳ್ಕೊಳ್ಬೋದು, ತೊಂದರೆ ಇಲ್ಲ. ಅಂದಾನಿಯವರೇ ಹಾಗೂ ಮಂಡ್ಯ ಜಿಲ್ಲೆಯ ಯೂತ್ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ರವಿಯವರೇ ಹಾಗೂ ಗಂಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ನಾಗೇಂದ್ರಣ್ಣನವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಈ ಗ್ರಾಮದ ಅಕ್ಕಪಕ್ಕ ಗ್ರಾಮದ ಎಲ್ಲ ನಮ್ಮ ನಾಯಕರುಗಳೇ ಹಾಗೂ ಮುಂದೆ ನೆರೆದಿರುವಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಇಷ್ಟೊತ್ತು ಸಾಕಷ್ಟು ಇಸ್ಲಾಂ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಂಡಿದ್ದಾರೆ. ಈ ರಾಜ್ಯ ಮಟ್ಟದ ಒಂದು ಈ ಕಾರ್ಯಕ್ರಮದ ಮಂಡ್ಯ ಜಿಲ್ಲೆ ಕೊಟ್ಟು, ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಮಳವಳ್ಳಿ ತಾಲೂಕನ್ನು ಆಯ್ಕೆ ಮಾಡಿ ಮಳವಳ್ಳಿ ತಾಲೂಕಲ್ಲೂ ಗಂಗೂರಿಗೆ ಈ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಭಾಗ್ಯ ಸಿಕ್ಕಿದೆ ಅಂದರೆ ಅದು ಪೂರ್ವ ಜನ್ಮದ ಭಾಗ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಗಂಗೂರು ಗ್ರಾಮ ಹಿಂದೂ ಮುಸ್ಲಿಮನ್ನ ಜಾಯಿಸ್ತಿರುವಂಥ ಒಂದು ದೊಡ್ಡ ಗ್ರಾಮ. ಈ ಗ್ರಾಮಕ್ಕೆ ಇವತ್ತು ಈ ಅವಕಾಶ ಬಂದಿದೆ. ಬಂಧುಗಳೇ, ನಾವು ಹಿಂದೂ ಮುಸ್ಲಿಂ ಎಲ್ಲ ಅಲ್ಲ ಇರ್ಬೋದು, ಈಶ್ವರ ಇರ್ಬೋದು, ಎರಡೂ ಒಂದು, ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ 16, 17ನೇ ತಾರೀಕು ಸಾಕಷ್ಟು ಜನ ಬರ್ತಾರೆ. ಅದನ್ನ ಸುಧಾರಿಸುವಂತ ಒಂದು ಕೆಲಸನ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಬಂದಂತಹ ಎಲ್ಲ ಧಾರ್ಮಿಕ ಮುಖಂಡರುಗಳೇ ಹಾಗೂ ಈ ಗ್ರಾಮದ ಮುಸ್ಲಿಂ ಮತ್ತು ಹಿಂದೂ ಸಹೋದರರುಗಳೇ, ಈ ಸಮಾರಂಭ ನಿಜಕ್ಕೂ ನಿಮ್ಮೆಲ್ಲರ ಒಂದು ಅದೃಷ್ಟದ ಸಂಕೇತ ಅಂತ ಹೇಳಿದ್ರು ತಪ್ಪಾಗಬಾರ್ದು. ಕುರಾನ್ನಲ್ಲಿ ಅಲ್ಲಾಹ ಒಂದು ಕಡೆ ಯಾವ ಜಾಗ ಈ ಪ್ರಾರ್ಥನೆಗೋಸ್ಕರ ಆಯ್ಕೆ ಆಗುತ್ತೆ, ಆ ಜಾಗ ನನಗೆ ನಿಜಕ್ಕೂ ಎಲ್ಲರಿಗಿಂತ ಶ್ರೇಷ್ಠವಾದದ್ದು ಅಂತ ಕುರಾನ್ನಲ್ಲಿ ನಮೂದಿಸ್ತಕ್ಕಂತಹ ವಿಚಾರ. ಈ ಒಂದು ಇಸ್ತೆಮಾ ಈಗಾಗಲೇ ಕೇಳಿದಿರಿ ನೀವು. ಡಿಸೆಂಬರ್ 16 ಮತ್ತು 17ನೇ ತಾರೀಕು 2 ದಿನಗಳು ಈ ಮಳವಳ್ಳಿ ತಾಲೂಕಿನ ಧನಗೂರು ಗ್ರಾಮದಲ್ಲಿ ಒಂದು ಅತಿ ದೊಡ್ಡದಾದಂಥ ರೀತಿಯಲ್ಲಿ, ಬೃಹತ್ ರೀತಿಯಲ್ಲಿ ಒಂದು
ಇಸ್ತೆಮಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ನಿಮಗೆ ಈಗಾಗಲೇ ಅನಿಸ್ತಾ ಇರ್ಬೋದು ಮನಸ್ಸಲ್ಲಿ, ಇಸ್ತೆಮಾ ಅಂದರೆ ಏನು, ಇಸ್ತೆಮಾದ ಅರ್ಥ ಏನು, ಇಸ್ತೆಮಾ ಮಾಡುವ ಉದ್ದೇಶ ಏನು, ಇದರಿಂದ ಆಗುವಂತಹ ಲಾಭ ಪ್ರಯೋಜನಗಳಿವೆ ಎಂಬುದರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲು ನಾನು ಪ್ರಯತ್ನ ಪಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶೇಗುಣಿಸಿ ಗ್ರಾಮದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ಭಯಭೀತರಾಗಿರುವ ಮಕ್ಕಳು. ಪ್ರೈಮರಿ ಹೈಸ್ಕೂಲ್ ಸೇರಿ 300 ಮಕ್ಕಳಿರುವ ಶಾಲೆಗೆ ನಿತ್ಯವೂ ಕೋತಿಗಳ ಕಾಟ ಹೆಚ್ಚಾಗಿದೆ. ಕಳೆದ 2 ತಿಂಗಳಿಂದ ಭಯದಲ್ಲೇ ಶಾಲೆ ನಡೆಸುತ್ತಿರುವ ಶಿಕ್ಷಕರು. ಅಥಣಿ ತಾಲೂಕಿನ ಶೇಗುಣಿಸಿ ಗ್ರಾಮದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದೆ. ಕಳೆದ 2 ತಿಂಗಳಿಂದ ಕೋತಿಯ ಕಾಟಕ್ಕೆ ಭಯಭೀತರಾದ ಮಕ್ಕಳು ಕೋತಿಯ ಕಾಟದಿಂದ 1ರಿಂದ 10ನೇ ತರಗತಿಯವರೆಗೆ ಮಕ್ಕಳ ವ್ಯಾಸಂಗಕ್ಕೆ ಅಡ್ಡಿಯಾಗುತ್ತಿದೆ. ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮಕ್ಕಳ ಊಟ ಕಸಿದು ಪರಾರಿಯಾಗುತ್ತಿರುವ ಕೋತಿಗಳು, ಶಾಲಾ ತರಗತಿ ವೇಳೆ ದಾಗುಂಡಿ ಇಡುತ್ತಿರುವ ಕೋತಿಗಳು, ಭಯದಲ್ಲಿ ಶಾಲೆಗೆ ಚಕ್ಕರ್ ಹಾಕುತ್ತಿರುವ ಮಕ್ಕಳು, ಅಳುಕತ್ತಲೇ ಶಾಲೆಗೆ ಬರುತ್ತಿರುವ ಶಿಕ್ಷಕರು. ಶೇಗುಣಿಸಿ ಶ್ರೀ ಮುರುಘೇಂದ್ರ ಸ್ವಾಮೀಜಿ ವಿದ್ಯಾವರ್ಧಕ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ಈ ಶಾಲೆಯಲ್ಲಿ ಕಳೆದ 2 ತಿಂಗಳಿಂದ ಒಂದು ಕೋತಿ ಬಂದು ತುಂಬ ಕಾಡ್ತಾ ಇದೆ. ಇಲ್ಲಿ ಮಕ್ಕಳಿಗೆ ವಿಶ್ರಾಂತಿಗೋಸ್ಕರ ಬಿಟ್ಟಾಗ ಮಕ್ಕಳಿಗೆ ತೊಂದರೆ ಕೊಡೋದು, ಶಿಕ್ಷಕರಿಗೆ ತೊಂದರೆ ಕೊಟ್ಟೋದು, ಅಲ್ಲದೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಮಧ್ಯಾಹ್ನ ಉಪಹಾರಕ್ಕೆ ಬಿಟ್ಟಾಗ ಮಕ್ಕಳು ಊಟ ಕಸಿದುಕೊಂಡು ಹೋಗ್ತಾ ಇದೆ. ತರಗತಿ ನಡೆದಾಗೆಲ್ಲ ತರಗತಿ ಒಳಗಡೆ ಬಂದು ಅಲ್ಲಿ ದಾಂಧಲೆ ಮಾಡ್ತಾ ಇದೆ. ಇದೆಲ್ಲ ನಾವು ಅರಣ್ಯ ಇಲಾಖೆಗೆ ತಿಳಿಸಿದ್ದೀವಿ, ಯಾರು ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಜೊತೆಗೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಯ ಒಂದು PD ಅವರಿಗೆ ಕೂಡ ಹೇಳಿದ್ವಿ, ಅವರು ಕೂಡ ಕ್ರಮ ಕೈಗೊಳ್ಳಿಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟವ್ರದನ್ನು ಸೆರೆ ಹಿಡಿದು ಮಕ್ಕಳಿಗೆ ಮುಕ್ತವಾಗಿ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ಕೆಎನ್ ಕೆಂಗೇಗೌಡ ರೈತ ಸಭಾಭವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಅಥಣಿ ತಾಲೂಕಿನ ಶೇಗುಣಿಸಿ ಗ್ರಾಮದ ಶ್ರೀ ಮುರುಘೇಂದ್ರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ಭಯಭೀತರಾಗಿರುವ ಮಕ್ಕಳು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.